ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೈವಾರ ಕ್ಷೇತ್ರದ ಹೆಬ್ಬಾಗಿಲು. ಕೈವಾರ ಕ್ರಾಸ್ ಅಂತಾರೆ. ಬೆಂಗಳೂರು ಟು ಚಿಂತಾಮಣಿ ರೋಡು. ಚಿಂತಾಮಣಿ ಇನ್ನೂ ಒಂದು 5-10 ಕಿಲೋಮೀಟ್ರ್ ಇರುತ್ತೆ, 10 ಕಿಲೋಮೀಟ್ರ್ ಇರುತ್ತೆ. ಆಗಲೇ ಗೇಟ್ ಇರುತ್ತೆ, ನೋಡ್ಕೊಳ್ಳಿ. ಈ ಗೇಟು ಬೆಂಗಳೂರಿಂದ ನೀವು ಕೆ ಆರ್ ಪುರಮು, ಬೆಂಗಳೂರಿಂದ ಕೆ ಆರ್ ಪುರಮು, ಕೆ ಆರ್ ಪುರಮಿಂದ ಹೊಸಕೋಟೆ ಹತ್ರ ಬಂದು ಎಚ್ ಕ್ರಾಸ್ ರೋಡ್ ಅಂತ ಹೇಳಬೇಕು. ಎಚ್ ಕ್ರಾಸ್ ರೋಡ್ ಅಂತೇಳಿ ಚಿಂತಾಮಣಿ ಮಾರ್ಗ ನೆನ್ಪಿಟ್ಕೊಳ್ಳಿ. ಬೆಂಗಳೂರು ಟು ಕೆ ಆರ್ ಪುರಂ, ಕೃಷ್ಣರಾಜಪುರಂ, ಬೆಂಗಳೂರು ಟು ಕೃಷ್ಣರಾಜಪುರಂ ರೋಡು. ಕೃಷ್ಣರಾಜಪುರಮಿಂದ ಹೊಸಕೋಟೆಯಿಂದ ಹೊಸಕೋಟೆಗೆ ಬಂದು ಅಲ್ಲಿಂದ ನೀವು ಎಚ್ ಕ್ರಾಸ್ ರೋಡು, ಚಿಂತಾಮಣಿ ರೋಡು ಪ್ರಯಾಣ ಬೆಳೆಸಬೇಕು. ಚಿಂತಾಮಣಿ ರೋಡ್ ಪ್ರಯಾಣ ಬೆಳೆಸಿದ್ರೆ ಮಧ್ಯದಲ್ಲಿ ಎಚ್ ಕ್ರಾಸ್ ಬರುತ್ತೆ. ಅಲ್ಲಿಂದ ಹಾಗೆ ಮುಂದಕ್ಕೆ ಬಂದರೆ ಚಿಂತಾಮಣಿ ರೋಡ್ ಮುಂದಕ್ಕೆ ಬಂದರೆ ಆಮೇಲೆ ಎಚ್ ಕ್ರಾಸಿಂದ ಒಂದು 5-6 ಕಿಲೋಮೀಟ್ರಲ್ಲಿ ಕೈವಾರ ಇರುತ್ತೆ. ಲೆಫ್ಟ್ಗೆ ಕೈವಾರ ರೋಡ್ ಇರುತ್ತೆ, ಗೇಟ್ ಇರುತ್ತೆ, ಮೇನ್ ಗೇಟ್. ಅವಾಗಲೇ ನೋಡಿದ್ರಲ್ಲ ಅದೇ ಗೇಟು. ಆಮೇಲೆ ಇಲ್ಲಿಂದ ನೀವು ಬೇಕಾ ಮತ್ತೆ ಚಿಂತಾಮಣಿ ಮುಂದಕ್ಕಿರುತ್ತೆ. ಇನ್ನೂ ಚಿಂತಾಮಣಿ ಮುಂದಕ್ಕಿರುತ್ತೆ ಒಂದು 10 ಕಿಲೋಮೀಟ್ರು. ನೀವು ಅಲ್ಲಿ ಹೋಗಬಾರ್ದು, ವಾಪಸ್ಸು ಇಲ್ಲೇ ಇಳ್ಕೋಬೇಕು. ಬಸ್ಸಲ್ಲಿ ಬಂದರೆ ಇಲ್ಲೇ ಇಳ್ಕೋಬೇಕು. ಗಾಡಿಗಳಲ್ಲಿ ಬಂದರೆ ಇಲ್ಲೇ ಲೆಫ್ಟ್ಗೆ ಒಂದು ಮೇಯ್ನ್ ಗೇಟ್ ಇರುತ್ತೆ ಕೈವಾರದು. ಈ ಗೇಟ್ ಒಳಗಡೆ ಹೋದರೆ ಕೇವಲ 1.5 ಕಿಲೋಮೀಟ್ರಲ್ಲಿ ಕೈವಾರ ಕ್ಷೇತ್ರ ಇರುತ್ತೆ. ಗೊತ್ತಾಯ್ತಲ್ಲ? ಈಗ ನೋಡು, ಅದೇ ರೋಡಲ್ಲಿ ನಾನು ಬಂದಿದ್ದೀನಿ. ಆ ಗೇಟಿಂದ ಮುಂದಕ್ಕೆ ಬಂದೆ. ಅಮ್ಮ ಬಂದರೆ ಒಂದು 100-150 ಮೀಟ್ರ್ ಬಂದೆ. ಇಲ್ಲಿ ಯಾರೋ ವಿಗ್ರಹಗಳು ಮಾಡ್ತಿದ್ದಾರೆ. ವಿಶ್ವಕರ್ಮದವರು ಆಚಾರಪ್ಪ ಅವರು ವಿಗ್ರಹಗಳು ಮಾಡ್ತಿದ್ದಾರೆ. ವಿಗ್ರಹಾರಾಧನೆ. ಕೆಲವರು ಅನ್ಯಧರ್ಮೀಯರು ವಿಗ್ರಹ ಆರಾಧನೆ ಮಾಡಬಾರ್ದು, ಬರೀ ನೀವು ಕೂತ್ಕೋಬೇಕಷ್ಟೇ ಈಗೆಲ್ಲ ಹೇಳ್ತಾರೆ. ಹಳೆ ಕಾಲದಲ್ಲಿ ಇವಾಗಲೂ ಕೆಲವು ಮತಾಂಧರು ಹೊರಗಿನವ್ರು ಬಂದು ಇಡೀ ನಮ್ಮ ದೇವಸ್ಥಾನಗಳು ಹೊಡೆದು ಹಾಳು ಮಾಡಿದ್ರು. ಅವ್ರು ಎಷ್ಟು ಹಾಳು ಮಾಡಿದ್ರೆ ಏನು ಪ್ರಯೋಜನ ರೀ? ನೋಡಿ, ವಿಶ್ವಕರ್ಮದವರು ಇಲ್ಲೆಲ್ಲ ವಿಗ್ರಹಗಳು ಮಾಡಿ ಇಟ್ಟಿದ್ದಾರೆ. ಇದೇ ವಿಗ್ರಹಗಳನ್ನು ಹಿಂದೂ ಪ್ರಿಯರು, ಹಿಂದೂ ಧರ್ಮದ ಭಕ್ತರು, ದೈವ ಭಕ್ತರು, ಶರಣರು, ದಾಸರು, ಭಕ್ತರು ಇನ್ನೂ ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿನ ರಕ್ಷಣೆ ಮಾಡ್ತಿದ್ದಾರೆ. ಸಾಕಷ್ಟು ದೇವಾಲಯಗಳು ನಮ್ಮ ದೇಶದಲ್ಲಿದೆ ಅಲ್ವಾ? ಇಲ್ಲಿ ನೋಡ್ರಿ, ಆ ಗೇಟಿಂದ ಕೈವಾರ ಕ್ರಾಸ್ ಅಂತಾರೆ. ಬೆಂಗಳೂರು ಟು ಚಿಂತಾಮಣಿ ರೋಡು, ಬೆಂಗಳೂರು ಟು ಕೆ ಆರ್ ಪುರಂ, ಹೊಸಕೋಟೆ, ಎಚ್ ಕ್ರಾಸ್, ಆಮೇಲೆ ಕೈವಾರ ಕ್ರಾಸ್ ಸಿಗುತ್ತೆ. ಇಲ್ಲಿಂದ ಮುಂದಕ್ಕೆ ಹೋದರೆ ಕೈವಾರ ಕ್ರಾಸಿಂದ ಚಿಂತಾಮಣಿ ಸಿಗುತ್ತೆ. ಓಕೆನಾ? ಇವಾಗ ಕೈವಾರ ಕ್ರಾಸಿಂದ ಲೆಫ್ಟ್ಗೆ ಕೈವಾರ ಒಳಗೆ ಬರಬೇಕಲ್ಲ ಕ್ಷೇತ್ರಕ್ಕೆ. ಬರೋ ದಾರಿನಲ್ಲಿ ನೋಡಿರಿ, ನಾನು ನೋಡಿಸಿದ್ದೆ ನಿಮಗೆ ಎಷ್ಟೊಂದು ವಿಗ್ರಹಗಳಿದೆ. ಅಲ್ಲಿ ವಿಗ್ರಹಗಳು ಮಾಡ್ತಿದ್ದಾರೆ, ಯಾರಾದರೂ ಕೊಂಡ್ಕೋಬೋದು. ಈಗ ನಾವು ಮುಂದಕ್ಕೆ ಹೋಗೋಣ. ಎಲ್ಲಿಗೆ ಹೋಗ್ತಾಯಿದ್ವಿ ಅಂದರೆ ಕೈವಾರ ಕ್ಷೇತ್ರಕ್ಕೆ. ಕೈವಾರ ಕ್ಷೇತ್ರ ಅಂದರೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಅವ್ರದ್ದೊಂದು ಮಠ ಇದೆ. ಅನಂತರ ಅಮರ ನಾರಾಯಣ ಸ್ವಾಮಿ ಮಠ ದೇವಸ್ಥಾನ ಇದೆ. ಆಮೇಲೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಹಾಗೆ ಪಂಚಲಿಂಗ ದೇವಸ್ಥಾನ ಕೂಡ ಇರುತ್ತೆ. ಅವೆಲ್ಲವನ್ನು ನೀವು ನೋಡ್ಬೋದು. ಗೊತ್ತಾಯ್ತಲ್ಲ? ಹಾಗೆ ಪಂಚಲಿಂಗೇಶ್ವರ 5 ಲಿಂಗಗಳನ್ನು ಪಾಂಡವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇ ಕ್ಷೇತ್ರದಲ್ಲಿ. ಆ ದೇವಸ್ಥಾನ ಕೂಡ ನೀವು ದರ್ಶನ ಮಾಡ್ಬೋದು. ಹಾಗೆ ನವಗ್ರಹ, ಹಾಗೆ ರಾಶಿಗಳ ವನ ಗೊತ್ತಲ್ಲ, ಮರಗಳು ಒಂದೊಂದು ರಾಶಿಗೆ ಒಂದೊಂದು ಮರ, ರಾಶಿವನ, ಅದು ಕೂಡ ನೀವು ಒಂದಲ್ಲಿ ಜೂ ಇರುತ್ತೆ, ಪ್ರಾಣಿ ಸಂಗ್ರಹಾಲಯ, ಅದು ಕೂಡ ನೋಡ್ಬೋದು. ಹಾಗೆ ಕೈವಾರ ಯೋಗಿ ನಾರಾಯಣ ಯತೀಂದ್ರರು ಜಪ ತಪ ಮಾಡಿದ ಸಮಾಧಿಷ್ಠರಾದಂಥ ಪ್ರದೇಶಗಳು ಇಲ್ಲಿರುತ್ತೆ. ನೋಡ್ರಿ, ಇದು ಕೈವಾರದ ಮಧ್ಯಭಾಗ ಇದು ಸರ್ಕಲ್ ಇರುತ್ತೆ. ಇದು ಕ್ಷೇತ್ರ. ಬಸ್ಸುಗಳೆಲ್ಲ ಇಲ್ಲೇ ಬರೋದು, ಇಲ್ಲೇ ಸ್ಟಾಪ್ ಆಗುತ್ತೆ. ಗೊತ್ತಾಯ್ತಲ್ಲ? ಈಗ ನಾವು ಇದು ನೋಡಿ, ಕೈವಾರ ಆ ಕಡೆ ಹೋದರೆ ಅಮರನಾರಾಯಣ, ಈ ಕಡೆ ಬಂದರೆ ಮಠ ಇರುತ್ತೆ. ಈ ಕಡೆ ನಾವು ಈಗ ಬಂದಿದ್ದು ರಸ್ತೆ. ಗೊತ್ತಾಯ್ತಲ್ಲ? ಈಗ ನಾವು ಮಠದ ಕಡೆ ಹೊರಟಿದ್ವಿ. ಯೋಗಿ ನಾರಾಯಣ ಯತೀಂದ್ರರ ಮಠದ ಕಡೆ ಹೊರಟಿದ್ವಿ. ಗೊತ್ತಾಯ್ತಲ್ಲ? ಸ್ವಲ್ಪ ಮುಂದೆ ಇದೆ ಅಷ್ಟೇ. ಜಸ್ಟ್ ನೋಡಿ, ಆ ಮರ ಕಾಣುತ್ತಲ್ಲ, ಅಲ್ಲೇ ಇರೋದು. ಗೊತ್ತಾಯ್ತಲ್ಲ? ಈ ಮರ ಕಾಣುತ್ತಲ್ಲ, ಅಲ್ಲೇ ಇರೋದು. ಇಲ್ಲಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಅಂಗಡಿಗಳು, ಹೋಟೆಲ್ಗಳು, ಟೀ ಅಂಗಡಿಗಳು, ಇನ್ನೊಂದು ಮತ್ತೊಂದು ಪೂಜಾ ಸಾಮಗ್ರಿಗಳ ಅಂಗಡಿಗಳು ಇದೆಲ್ಲ ಇರುತ್ತೆ. ಇದು ಕೈವಾರ ಕ್ಷೇತ್ರ. ಪ್ರಥಮ ಬಾರಿಗೆ ನಿಮಗೆ
ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಮಠ ಕಾಣಿಸುತ್ತೆ. ಇದನ್ನು ಮೊದಲು MS ರಾಮಯ್ಯ ಇದ್ದಾರೆ, ಧರ್ಮಾಧಿಕಾರಿ. ಬೆಂಗಳೂರಲ್ಲಿ MS ರಾಮಯ್ಯ ಹಾಸ್ಪಿಟ್ಲ್ಗಳು, ಸಾಕಷ್ಟು ಅವರ ಕಟ್ಟಡಗಳು, ಸಾಕಷ್ಟು ಅವರು ಬಿಲ್ಡರು, ಸಾಕಷ್ಟು ಕಟ್ಟಡ ನಿರ್ಮಾಣಗಳನ್ನು ಮಾಡಿದ್ದಾರೆ ಬಿಲ್ಡರ್ ಅವರು MS ರಾಮಯ್ಯ. ಅನಂತರ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಾಗೆ ಇನ್ನೂ ಬೇರೆ ಬೇರೆ ಧರ್ಮಾಧಿಕಾರಿಗಳು ಇಲ್ಲಿ ಆಡಳಿತವನ್ನು ನಡೆಸ್ತಾರೆ, ಮೇಂಟೈನ್ ಮಾಡ್ತಾರೆ. ಇದು ನೋಡಿ, ಈ ಮರದ ಪಕ್ಕದಲ್ಲಿ ರೈಟ್ ಸೈಡ್ಗೆ ಒಂದು ಕೆರೆ ಇರುತ್ತೆ, ಗೊತ್ತಾಯ್ತಲ್ಲ. ಈ ಮಠ ಪಕ್ಕದಲ್ಲಿ ರೈಟ್ ಸೈಡ್ಗೆ ಒಂದು ಕೆರೆ ಇರುತ್ತೆ, ಅಲ್ಲಿ ನೀರೆಲ್ಲ ಇದೆ, ಕಾಣಿಸ್ತಾ ಇದೆ. ಓಕೆನಾ. ಈಗ ಈ ಮರ ಏನಪ್ಪ ಅಂದರೆ, ಒಂದು ಕಾಲದಲ್ಲಿ ಈ ಮರದ ಕೆಳಗಡೆ ಕೈವಾರ ನಾರಾಯಣ ಯತೀಂದ್ರರು ಅಂದರೆ ಅವರು ಯೋಗಿಗಳು, ತಪಸ್ವಿಗಳು, ಸಂತರು, ದೈವ ಭಕ್ತರು, ಅಮರನಾರಾಯಣ ಸ್ವಾಮಿಯ ಭಕ್ತರವರು, ಗೊತ್ತಾಯ್ತಲ್ಲ. ಯಾರು? ಕೈವಾರ ನಾರಾಯಣ ದತ್ತನವರು ಒಬ್ಬರು. ಅವರು ಹುಟ್ಟಿದ್ದು ಬಲಿಜಿಗ ಅನ್ನೋ ಜಾತಿನಲ್ಲಿ, ಕುಲದಲ್ಲಿ. ಬಲಿಜಿಗ ಅಂದರೆ ಬಳೆ ಮಾರ್ತಾರಲ್ಲ, ಆ ಜಾತಿನಲ್ಲೇ ಅವ್ರು ಹುಟ್ಟಿದ್ದು. ಯಾರು? ಒಬ್ಬ ವ್ಯಕ್ತಿ. ಪಾಪ ಬಡತನ ಕಿತ್ತಂಟಿತ್ತು. ಹೆಂಡತಿ ಮಕ್ಕಳಿದ್ರು, ಒಂದು 3 ಜನ ಮಕ್ಕಳು, ಹೆಂಡತಿ, ತುಂಬ ಬಡತನ. ಹಾಗೆ ಏನು ಮಾಡೋದು, ಮೇಂಟೈನ್ ಮಾಡಬೇಕು. ಆದರೆ ಅವರು ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ನಡ್ಕೊತಿದ್ರು. ಪ್ರಾಮಾಣಿಕರಾಗಿದ್ದರು. ವ್ಯಾಪಾರದಲ್ಲಿ ಬಳೆ ವ್ಯಾಪಾರ ಮಾಡೋರು ತುಂಬ ಪ್ರಾಮಾಣಿಕರು. ಯಾರಿಗೂ ವಂಚನೆ ಮಾಡೋದು, ಮೋಸ ಮಾಡೋದು ಅವ್ರು ಮಾಡ್ತಾನೇ ಇರಲಿಲ್ಲ. ಯಾರಾದರೂ ದುಡ್ಡಿಲ್ಲ ಅಂದರೆ ಉಚಿತವಾಗೇ ಬಳೆ ಕೊಟ್ಬಿಡ್ತಿದ್ರು. ಯಾರಾದರೂ ಇಷ್ಟಕ್ಕೆ ಕೊಡು ಅಷ್ಟಕ್ಕೆ ಕೊಡು ಅಂತ ಚೌಕಾಸಿ ಮಾಡಿದರೆ ವ್ಯಾಪಾರದಲ್ಲಿ, ಆಯ್ತು ನಿನ್ನಿಷ್ಟ, ಎಷ್ಟಾದರೂ ಕೊಡು, ಇದಿಷ್ಟಾಗುತ್ತೆ ಅಂತ ಹೇಳೋರು. ಅವರು ಇಷ್ಟಾಗುತ್ತಾ ಬಳೆ ಅಂತ ಹೇಳೋರು, ಆದರೂ ನೀನು ಎಷ್ಟಾದ್ರು ಕೊಡು ಅಂದ್ಬಿಡೋರು. ಅಂಥ ವ್ಯಕ್ತಿಗೆ ಅವ್ರು ಇಲ್ಲಿ ಮರದ ಕೆಳಗೆ ಕೂತ್ಕೊಂಡ್ರೆ ಗರುಡ ಬರೋನು, ಆಕಾಶದಲ್ಲಿ ಗರುಡ ಬಂದು ಈ ಮರದಲ್ಲಿ ಕೂತ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೋನು ಗರುಡದೇವ. ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಸಮೇತ ಗರುಡನ ಆಶೀರ್ವಾದ ಅದನ್ನು ಸಿಗೋದು ನೋಡಿ. ಇದು ಮಠ. ಆ ಯೋಗೇಂದ್ರರು ಇಲ್ಲಿ, ಗೊತ್ತಾಯ್ತಲ್ಲ, ಈ ಮಠದಲ್ಲಿ ಅವರ ವಿಗ್ರಹ ಎಲ್ಲ ಇರುತ್ತೆ, ಗೊತ್ತಾಯ್ತಲ್ಲ. ಅವರ ಕ್ಷೇತ್ರ, ಈ ಮಠ, ಈ ಪೂರ್ತಿ ಏರಿಯಾ, ಇಲ್ಲೆಲ್ಲ ಭಜನೆ ನಡೆಯುತ್ತೆ ಎನಿ ಟೈಮು, ಗೊತ್ತಾಯ್ತಲ್ಲ. ಇಲ್ಲೆಲ್ಲ ಭಜನೆ ಮಾಡ್ತಿರ್ತಾರೆ ಕೆಲವರೆಲ್ಲ. ಆಮೇಲೆ ಅನ್ನದಾಸೋಹ ಚೌಲ್ಟ್ರಿ ಇದೆ ಇಲ್ಲಿ. ಆಮೇಲೆ ಸಾಕಷ್ಟು ವಸತಿ ಗೃಹಗಳಿದೆ. ಬೆಂಗಳೂರಿಂದ ಬರಲಿ, ಎಲ್ಲಿಂದ ಬರಲಿ, ಇಲ್ಲೆಲ್ಲ ರೂಮುಗಳಲ್ಲಿ ಉಳ್ಕೋಬೋದು. ಬಾಡಿಗೆಗೆ ರೂಮ್ ಸಿಗುತ್ತೆ, ಭಾಳ ಕಡಿಮೆ ಬೆಲೆಗೆ ರೂಮ್ಗಳೆಲ್ಲ ಇರುತ್ತೆ. ಸಾಕಷ್ಟು ರೂಮ್ಗಳು ಸಿಗುತ್ತೆ, ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ, ಗೊತ್ತಾಯ್ತಲ್ಲ. ಎಲ್ಲಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾರಲ್ಲ ಭಕ್ತರು, ಅವ್ರಿಗೆಲ್ಲ ಅನುಕೂಲ ಇರುತ್ತೆ. ನೋಡ್ರಿ, ಇದು ಮಠ. ಇದು ಸ್ವಾಮಿಯ ದರ್ಶನ ನೀವು ಮಾಡ್ಕೋಬೋದು ನೇರವಾಗಿ. ನಾನು ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಆದರೂ ನಾನು ನೇರವಾಗಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ. ನಿಮಗೆ ದರ್ಶನ ಮಾಡಿಸ್ತೀನಿ. ಸ್ವಾಮಿ ಯೋಗಿ ನಾರಾಯಣ ಯತೀಂದ್ರರು ಗುರುಗಳು, ಒಂದು ಸಂತರು, ಇವರು ಶರಣರು, ದಾಸರು, ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತರು. ನೋಡ್ರಿ, ದರ್ಶನ ಮಾಡ್ಕೊಳ್ಳಿ. ಗರ್ಭಗುಡಿ ಕಾಣಿಸ್ತಾ ಇದೆ, ಅಲ್ಲಿ ದೂರದಲ್ಲಿ ಗರ್ಭಗುಡಿ ಇದೆ. ನೇರವಾಗಿ ನಾನು ಹೊರಗಡೆಯಿಂದಲೇ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ದರ್ಶನ ಮಾಡ್ಕೊಳ್ಳಿ. ಇದು ಒಂದು ಮಠ ಇರುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ಒಳಗಡೆ. ಅಲ್ಲಿ ದರ್ಶನ ಆದಮೇಲೆ ಒಳಗಡೆ ಪ್ರಸಾದ ಎಲ್ಲ ಕೊಡ್ತಾರೆ. ಆಮೇಲೆ ಅನ್ನದಾಸೋಹ ಬೇರೆ ಎಕ್ಸ್ಟ್ರಾ ಇರುತ್ತೆ, ಗೊತ್ತಾಯ್ತಲ್ಲ. ನೀವು ನೋಡ್ತಾ ಇರ್ಬೋದು, ರೈಟ್ ಸೈಡಲ್ಲಿ ಒಬ್ಬರು ಅರ್ಚಕರು ಪ್ರಸಾದ ಕೊಡ್ತಿದ್ದಾರೆ, ಆ ಬಿಳಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಪಂಚೆ, ಗೊತ್ತಾಯ್ತಲ್ಲ. ಆಮೇಲೆ ನೇರವಾಗಿ ಅಮರನಾರಾಯಣ ಸ್ವಾಮಿ ದರ್ಶನ ಇಲ್ಲಿಂದನೇ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬೇಡಿ. ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ, ನಾನು ಆಚೆ ಕಡೆಯಿಂದ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಲ್ಲ. ಈಗ ಒಳಗಡೆ ಇದ್ದೀನಿ. ಒಳಗಡೆ ಅಂದರೆ ಹಿಂದ್ಗಡೆ ಇದ್ದೀನಿ. ಆ ಗುಡಿ ಇತ್ತಲ್ಲ, ನೀವು ಅವಾಗಲೇ ದರ್ಶನ ಮಾಡ್ತಾರಲ್ಲ, ಅದು ಹಿಂದ್ಗಡೆ ಇದ್ದೀನಿ ನಾನು. ಹಿಂಭಾಗ ಒಂದು ಕಿಂಡಿನಲ್ಲಿ, ಅಲ್ಲಿ ನೀವು ಏನು ದರ್ಶನ ಮಾಡ್ಕೋಬೋದು. ಯಾರು? ಇಲ್ಲಿ ಅಮರನಾಥ ಸ್ವಾಮಿ ಸಮಾಧಿ ಅಂತಾರೆ, ಗೊತ್ತಾಯ್ತಲ್ಲ. ಅವರ ಸಮಾಧಿ ಮೇಲೆ ಇದೆಲ್ಲ ಇಟ್ಟಿರ್ತಾರೆ, ಗೊತ್ತಾಯ್ತಲ್ಲ. ಇದೇ ಸಮಾಧಿ ಅಂತ ಅವ್ರು ಹೇಳ್ತಾರೆ. ಅವ್ರು ತಪಸ್ಸು ಮಾಡಿದ ಜಾಗ ಬೇರೆ ಕಡೆ ಇದೆ, ಓಕೆನಾ. ಇದೇ ಸಮಾಧಿ ಅಂತಾರೆ. ಮುಂದ್ಗಡೆ ನೀವು ಅವರ ವಿಗ್ರಹ ದರ್ಶನ ಆವಾಗಲೇ ಮಾಡ್ಕೊಂಡ್ರಿ. ಕ್ಯಾಮ್ರಾ ಅಲೌಡ್ ಇಲ್ಲ ಮುಂದ್ಗಡೆ, ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಅಲ್ಲಿ ಕ್ಯಾಮ್ರಾ ಮಾಡಲಿಲ್ಲ, ಅಲ್ಲಿಂದ ಹೊರಗಡೆಯಿಂದ ಮಾಡಿದೆ, ಗೊತ್ತಾಯ್ತಲ್ಲ. ಈಗ ನಿಮಗಿಲ್ಲಿ ಪ್ರಸಾದ ಸಿಗುತ್ತೆ. ನಾನು ದರ್ಶನ ಮಾಡ್ಕೊಂಡು ಆಯಿತು, ಅಲ್ಲಿ ಜ್ಯೋತಿ ಎಲ್ಲ ಉರಿತಾಯಿತು, ಅದನ್ನು ತೋರಿಸ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಓಕೆ, ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಚಿತ್ರಾನ್ನ ಭಾಳ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ, ಗೊತ್ತಾಯ್ತಲ್ಲ. ಪ್ರಸಾದ ಅರ್ಚಕರು ಕೊಡ್ತಿದ್ದಾರೆ. ಅನ್ನದಾನ ಸುಖಿನೋ ಭವ. ಯಾರು ಈ ಅನ್ನದಾನ ಮಾಡಿದ್ದಾರೆ, ಯಾರು ಈ ಅನ್ನದಾನಕ್ಕಾಗಿ ಒಂದಷ್ಟು ಸಹಾಯ ಮಾಡಿದ್ದಾರೆ, ಅವರ ಕುಟುಂಬಗಳಿಗೆ ಎಲ್ಲರೂ ಒಳ್ಳೆಯದಾಗಲಿ. ಹಾಗೆ ಇಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಸೇವೆ ಮಾಡ್ತಾರೆ, ಎಲ್ಲರೂ ಒಳ್ಳೆಯದಾಗಲಿ, ಓಕೆನಾ. ಇದು
ನಿಮಗೆ ನಾನು ದರ್ಶನ ಮಾಡಿಸಿದ್ದೀನಿ. ನಿಮಗೆ ಪ್ರಸಾದ ಎಲ್ಲ ದರ್ಶನ ಆಗಿದೆ. ಈ ಪ್ರಸಾದ ನಿಮ್ಮದೇ ಅಂತ ತಿಳ್ಕೊಳ್ಳಿ. ಹಾಗೆ ನೋಡ್ರಿ, ಇನ್ನೂ ಏನೇನೋ ಇಲ್ಲಿ ಉತ್ಸವ ಮೂರ್ತಿ ಅಲ್ಲಿ ಇದೆಯಲ್ಲ, ವಿಗ್ರಹ ಉತ್ಸವ ಮೂರ್ತಿ ಅಲ್ಲಿ ಇರುತ್ತಲ್ಲ, ಅದೇನೋ ಒಂದು ಕಾರ್ಯಕ್ರಮ ಇರ್ಬೋದು. ಎಲ್ಲ ತೊಗೊಂಡು ಬಂದು ಅರೇಂಜ್ಮೆಂಟ್ ಮಾಡಲಿಕ್ಕೆ ಹೊಡಿದ್ದಾರೆ. ನಾನೀಗ ಆಚೆ ಕಡೆ ಇದ್ದೀನಿ, ಪ್ರಸಾದ ತಿನ್ನಲಿಕ್ಕೆ ಇಲ್ಲಿ ಕೂತಿದ್ದೀನಿ. ಓಕೆನಾ? ಯಾರು ಹಿಂದೂ ಧರ್ಮದ ದೇವಾಲಯಗಳಿಗೆ, ಮಂದಿರಗಳಿಗೆ ಹೋಗ್ತಾರೆ, ಪ್ರಸಾದ ಸ್ವೀಕಾರ ಮಾಡ್ತಾರೆ, ಆಗ ಅವ್ರಿಗೆ ಆ ದರ್ಶನ ಭಾಗ್ಯ ಆಗುತ್ತೆ, ಅವ್ರಿಗೆ ಪುಣ್ಯದ ಫಲ ಸಿಗುತ್ತೆ. ನಿಮಗೂ ಸಹ ಪುಣ್ಯದ ಫಲ ಸಿಗಲಿ ಅಂತ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಮುಂದಿನ ಭಾಗ ತಪ್ಪದೆ ನೋಡಿ. ವೀಕ್ಷಕರೇ, ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 2ನ ತಪ್ಪದೆ ನೋಡಿ. ಮತ್ತು ಈ ಕ್ಷೇತ್ರದ ಅನೇಕ ಸ್ಥಳಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಮುಂದಿನ ಭಾಗ ನೋಡಿ. ಈ ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.